ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ PK ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ಮರ್ಮಚಿಕಿತ್ಸಾ ತಜ್ಞರು, ದಾವಣಗೆರೆ. ವೀಕ್ಷಕರೇ, ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ನಮ್ಮ ಅಣ್ಣ ತಮ್ಮಂದರಿಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂತಹದ್ದು. ಈ ವಿಷಯವನ್ನು ಭಾಳಷ್ಟು ಕ್ಯೂರಿಯಾಸಿಟಿಯಿಂದ ಸರ್ಚ್ ಮಾಡ್ತಾರೆ ನೆಟ್ಟಲ್ಲಿ. ಅಣ್ಣ ತಮ್ಮಂದರು, ಗಂಡು ಮಕ್ಕಳು ಎಲ್ಲೆಲ್ಲೋ ಪೇಪರ್ಗಳನ್ನ ಓದ್ತಾರೆ, ಎಲ್ಲೆಲ್ಲೋ ಮೀಡಿಯಾಗಳಲ್ಲಿ ನೋಡ್ತಾರೆ. ಎಲ್ಲ ಕಡೆ ಅವರಿಗೆ ತಪ್ಪು ಮಾಹಿತಿ ಸಿಗ್ತದೆ. ತಪ್ಪು ಮಾಹಿತಿ ಸಿಗದೇ ಇದ್ರೂ ಕೂಡ ಅರ್ಧಂಬರ್ಧ ಮಾಹಿತಿ ಸಿಗ್ತದೆ. ಸಂಪೂರ್ಣವಾದಂತಹ ಸ್ಪಷ್ಟವಾದಂತಹ ಮಾಹಿತಿ ಸಿಗಲ್ಲ. ಆವಾಗ ಏನು ಮಾಡ್ತಾರೆ? ಆತಂಕಕ್ಕೆ ಒಳಗಾಗ್ತಾರೆ. ಗೊತ್ತಾಯ್ತಲ್ಲ? ಇದೆಲ್ಲದೂ ಕೂಡ ಅನಾಹುತಕ್ಕೆ ಈಡಾಗ್ತದೆ. ಹಂಗೆ ಆಗಬಾರ್ದು ಅಂತಲೇ ಈ ವಿಡಿಯೋವನ್ನು ಮಾಡಕ್ಕೆ ಹೊರಟಿರೋದು. ಅದು ಯಾವ ಸಬ್ಜೆಕ್ಟ್ ಅಪ್ಪ ಅಂತಂದರೆ, ನಿಮಿರು ದೌರ್ಬಲ್ಯತೆ. ಗೊತ್ತಾಯ್ತಲ್ಲ? ಹಂಗಂದ್ರೆ ಏನು? ಫಸ್ಟ್ ಇದರ ನಿರುಕ್ತಿಯನ್ನು ಅರ್ಥ ಮಾಡ್ಕೊಳ್ಳೋಣ, ಕಾರಣಗಳನ್ನು ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಇದಕ್ಕೆ ಏನಾದ್ರೂ ಪರಿಹಾರ ಇದೆಯಾ, ಪರಿಹಾರ ಇದ್ದರೆ ಏನು ಮನೆಮದ್ದುಗಳು ತಗೊಂಡ್ಬಿಟ್ರೆ ಸರಿ ಹೋಗ್ಬಿಡ್ತದ, ಅಥವಾ ಇದಕ್ಕೆ ಚಿಕಿತ್ಸೆ ಅವಶ್ಯಕತೆ ಇದೆಯಾ ಅನ್ನೋದನ್ನು ಕೂಲಂಕುಷವಾಗಿ ಎಕ್ಸ್ಪ್ಲೇನ್ ಮಾಡಕ್ಕೆ ಹೊರಟಿದ್ದೇನೆ. ಫಸ್ಟ್, ನಿಮಿರು ದೌರ್ಬಲ್ಯತೆ ಅಂತ ಅಂದರೆ ಏನು? ಈ ಒಂದು ನಿಮಿರು ದೌರ್ಬಲ್ಯತೆಯ ಒಂದು ಸಬ್ಜೆಕ್ಟು ನಮ್ಮ ಚರಕ ಸಂಹಿತೆಯ ಸೂತ್ರ ಸ್ಥಾನದಲ್ಲಿ ರಸಾಯನ ಮತ್ತು ವಾಜೀಕರಣ ಅಧ್ಯಾಯದಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ವಾಜೀಕರಣ ಅಂದರೆ ಏನು? ವಾಜಂ ಶುಕ್ರಂ ನವಾಜಂ ಅವಾಜಂ ವಾಜೀಕ್ರಿಯತೆ ಇತಿ ವಾಜೀಕರಣಂ. ಯಾರು 100 ಕಾಲ ವಾಜ ಅಂದರೆ ಸಂಸ್ಕೃತದಲ್ಲಿ ಕುದುರೆ. ಯಾರು 100 ಕಾಲ ಕುದುರೆಯ ಹಾಗೆ ಲೈಂಗಿಕ ಶಕ್ತಿಯನ್ನು ಕಾಪಾಡಿಕೊಂಡು ಇರ್ತಾರೆ, ಕುದುರೆಯ ಹಾಗೆ ಸಂಭೋಗವನ್ನು ಮಾಡಲಿಕ್ಕೆ ಶಕ್ಯರಾಗಿರ್ತಾರೆ, ಅಥವಾ ಶಕ್ಯರಾಗದೇ ಇದ್ದರೆ ಆ ಶಕ್ಯತೆಯನ್ನು ಕೊಡುವಂತಹ ಚಿಕಿತ್ಸೆಯೇ ವಾಜೀಕರಣ ಚಿಕಿತ್ಸೆ. ವಾಜಂ ಶುಕ್ರವನ್ನು ವೃದ್ಧಿ ಮಾಡಲಿಕ್ಕೆ ಆಗಲಿ ಅಥವಾ ಸಂಭೋಗಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ಅಂಶಗಳು ಈ ವಾಜೀಕರಣ ಚಿಕಿತ್ಸೆಯಲ್ಲಿ. ವಾಜಂ ಶುಕ್ರಂ ನವಾಜಂ ಅವಾಜಂ ವಾಜೀಕ್ರಿಯತೆ ಇತಿ ವಾಜೀಕರಣಂ. ಗೊತ್ತಾಯ್ತಲ್ಲ ವೀಕ್ಷಕರೇ? ಬಹಳಷ್ಟು ಮಹಿಳೆಯರು ಅಥವಾ ಯುವತಿಯರು ಗಂಡನ್ನು ಸೆಲೆಕ್ಟ್ ಮಾಡುವಾಗ ಮದುವೆಗೆ ಅವರು ಫಸ್ಟ್ ನೋಡೋದು ಎತ್ತ ಇರಬೇಕು, ದಪ್ಪ ಇರಬೇಕು, ಬಲಶಾಲಿಗಳಾಗಿರ್ಬೇಕು, ಮಸಲ್ ಬಿಲ್ಡಪ್ ಮಾಡಿರ್ಬೇಕು, ಬಾಡಿ ಬಿಲ್ಡರ್ ಆಗಿರ್ಬೇಕು ಅಂತ. ಸಾಮಾನ್ಯ ನೀವು ಕೇಳಿ ನೋಡಿ ಹುಡುಗಿರಿಗೆ, ಹುಡುಗ ಹೆಂಗಿರ್ಬೇಕು ಮದುವೆ ಆಗೋಣ ಅಂತ ಕೇಳಿದರೆ ಹಂಗೆ ಹೇಳ್ತಾರೆ. ಅಕ್ಕ ತಂಗಿಯರೇ, ನಿಮಗೆ ಇವತ್ತು ಇದರ ಸೂಕ್ಷ್ಮತೆಗಳನ್ನು ತಿಳಿಸಿಕೊಡ್ತೇನೆ. ನೀವು ಹುಡುಗನನ್ನು ಸೆಲೆಕ್ಟ್ ಮಾಡುವಾಗ ಅವನು ದಷ್ಟಪುಷ್ಟವಾಗಿ ಹಟ್ಟ ಆಗಿ 6 ಪ್ಯಾಕ್ ಮಾಡಿ ಮಸಲ್ ಬಿಲ್ಡಪ್ ಮಾಡಿದ್ದ ಅಂತ ಅಂದು ಮಾತ್ರಕ್ಕೆ ಅವನು ಎಲ್ಲದರಲ್ಲೂ ಶಕ್ತಿಶಾಲಿ ಅಂತ ಅಲ್ಲ ವೀಕ್ಷಕರೇ, ಅಕ್ಕ ತಂಗಿಯರೇ. ಸ್ಪೆಷಲ್ ಆಗಿ ನೀವು ಯಾವುದೇ ಕಾರಣಕ್ಕೂ ಫಿಸಿಕಲ್ ಸ್ಟ್ರೆಂತೇ ಬೇರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಫಿಸಿಕಲ್ ಸ್ಟ್ರೆಂತ್ ಅಂದರೆ ದೈಹಿಕ ಸ್ಟ್ರೆಂತೇ ಬೇರೆ ವೀಕ್ಷಕರೇ. ಮಾನಸಿಕ ಸ್ಟ್ರೆಂತೇ ಬೇರೆ, ಲೈಂಗಿಕ ಸ್ಟ್ರೆಂತೇ ಬೇರೆ. ಫಿಸಿಕಲ್ ಸ್ಟ್ರೆಂತ್ ಇದ್ದು ಮಾತ್ರಕ್ಕೆ, ದೈಹಿಕವಾಗಿ ಅವನ ಸ್ಟ್ರೆಂತ್ ಇದ್ದು ಮಾತ್ರಕ್ಕೆ ಅವನು ಮಾನಸಿಕವಾಗಿ ಸ್ಟ್ರೆಂತ್ ಇದೆ ಅಂತ ಏನರ್ಥ ಅಲ್ಲ, ಇರಲೇಬೇಕು ಅಂತ ಏನಲ್ಲ. ಒಂದು ವೇಳೆ ಅವನು ಮಾನಸಿಕವಾಗಿ ಸ್ಟ್ರೆಂತ್ ಇತ್ತು ಅಂತಂದರೆ ಅವನು ಲೈಂಗಿಕವಾಗಿ ಸ್ಟ್ರೆಂತ್ ಇರಲೇಬೇಕು ಅಂತ ಏನಲ್ಲ. ಇದೆಲ್ಲದೂ ಕೂಡ ಸಪ್ರೇಟ್ ಸಬ್ಜೆಕ್ಟ್ಸ್. ದೈಹಿಕವಾಗಿ ಸ್ಟ್ರೆಂತ್ ಇದ್ದವನಿಗೆ ಲೈಂಗಿಕ ಶಕ್ತಿ ಇಲ್ಲದೆ ಇರಬಹುದು, ಲೈಂಗಿಕ ಶಕ್ತಿ ಜಾಸ್ತಿ ಇದ್ದವನಿಗೆ ಮಾನಸಿಕ ಶಕ್ತಿ ಇಲ್ಲದೆ ಇರಬಹುದು. ಒಟ್ಟಾರೆ ಹೇಳ್ಬೇಕು ಅಂತಂದರೆ ಇವು ಎಲ್ಲವೂ ಕೂಡ ಸಪರೇಟ್. ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗಿ ಹೇಳ್ತಾ ಇರೋದೇನಪ್ಪ ಅಂದರೆ, ಲೈಂಗಿಕ ಶಕ್ತಿಯನ್ನು ಇಂಪ್ರೂವ್ ಮಾಡ್ಕೊಳ್ಲಿಕ್ಕೆ ಏನೇನು ಬೇಕು ಅನ್ನೋದು. ಸೊ ಇದನ್ನು ಯಾಕೆ ನಾನು ಯುವತಿಯರಿಗೆ ಇದನ್ನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂತಂದರೆ, ಅವರು ತಿಳ್ಕೊಂತಾರೆ ಭಾರಿ ಬಿಲ್ಡಪ್ ಮಾಡಿಬಿಟ್ಟಿದ್ದ ಮಸಲ್ಸನ್ನು, ಭಾರಿ ಹಿಂಗೆ ಬೈಸೆಪ್ಸು ಟ್ರೈಸೆಪ್ಸು ತೋರಿಸಿದ ಅಂದ ಮಾತ್ರಕ್ಕೆ ಅವರಿಗೆ ಸಿಕ್ಕಾಪಟ್ಟೆ ಲೈಂಗಿಕ ಶಕ್ತಿ ಇದೆ ಅಂತ ಅನ್ಕೊಂಡಿದ್ದೀರಲ್ಲ, ಅದು ನಿಮ್ಮ ತಪ್ಪು ಕಲ್ಪನೆ. ಗೊತ್ತಾಯ್ತಲ್ಲ? ಹಾಗಾಗಿ ಲೈಂಗಿಕ ಶಕ್ತಿಗೆ ಸಂಬಂಧಪಟ್ಟಿರುವಂತಹ ನಿಮಿರು ದೌರ್ಬಲ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯವನ್ನು ಇವತ್ತು ಕೂಲಂಕುಷವಾಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೊರಟಿದ್ದೇನೆ. ಗಮನ ಇಟ್ಟು ಕೇಳಿ. ಇಂಥ ವಿಷಯಗಳನ್ನು ನೀವು ಸ್ಪಷ್ಟವಾಗಿ ಯಾವುದೇ ಟೀಚರ್ಸ್ ಹತ್ರ ತಿಳ್ಕೊಳಕ್ಕಾಗಲ್ಲ, ತಂದೆ ತಾಯಿ ಹತ್ರ ಮಾತಾಡೋಕ್ಕಾಗಲ್ಲ, ಸಂಕೋಚ. ಅಥವಾ ಇನ್ಯಾವುದು ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡ್ತೀರಿ, ನಿಮ್ಮ ಸಮಾನ ವಯಸ್ಕರ ಫ್ರೆಂಡ್ಸು, ಸಮಾನ ಮನಸ್ಕರ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡ್ತೀರಿ. ಅವರಿಗೂ ಕೂಡ ನಿಮ್ಮಷ್ಟೇ ನಾಲೆಡ್ಜು. ಅವರು ಒಂದು ಸ್ವಲ್ಪ ಹೇಳ್ತಾರೆ, ಇನ್ನೊಬ್ಬ ಒಂದು ಸ್ವಲ್ಪ ಹೇಳ್ತಾನೆ, ಎಲ್ಲ ಅರ್ಧಂಬರ್ಧ ಜ್ಞಾನ.
ಇನ್ನೇನೇನೋ ಮನೆಮದ್ದುಗಳೆಲ್ಲ ಮಾಡ್ಕೊಂತೀರಿ, ಇನ್ನೇನೋ ಎಲ್ಲೆಲ್ಲೋ ಆನ್ಲೈನ್ ಮೆಡಿಸಿನ್ಸ್ಗಳನ್ನ ತರಿಸ್ಕೊಂತೀರಿ, ಅನಾಹುತಕ್ಕೆ ಈಡಾಗ್ತೀರಿ. ಅದು ಆಗಬಾರದು. ಹಾಗಾಗಿ ನಾನು ತಜ್ಞ ಆಯುರ್ವೇದ ವೈದ್ಯನಾಗಿ ನಿಮ್ಮ ಮುಂದೆ ಸಬ್ಜೆಕ್ಟನ್ನು ಗ್ರಂಥಾಧಾರಿತವಾಗಿ ಎಕ್ಸ್ಪ್ಲೇನ್ ಮಾಡಕ್ಕೆ ಹೊರಟಿದ್ದೇನೆ. ಇದರಲ್ಲಿ ನನ್ನ ಸ್ವಂತಿಕೆ ಏನಿಲ್ಲ. ಸೊ ನಿಮಿರು ದೌರ್ಬಲ್ಯತೆಯಲ್ಲಿ ಏನಾಗ್ತದೆ ಅಂತಂದರೆ, ಲಿಂಗ ಗಡುಸುತನವನ್ನು ಕಳ್ಕೊಳ್ತದೆ. ಗಡುಸುತನವೇ ಇಲ್ಲ ಅಂತ ಆದಮೇಲೆ ಅವನು ಸಂಭೋಗವನ್ನು ನಡೆಸಲಿಕ್ಕೆ ಹೇಗೆ ಸಾಧ್ಯನಾ? ಅಸಾಧ್ಯ. ಇನ್ನು ಕೆಲವರಲ್ಲಿ ಗಡುಸುತನ ಅರ್ಧಂಬರ್ಧ, ಪ್ರಯೋಜನಕ್ಕೆ ಬರಲ್ಲ. ಗೊತ್ತಾಯ್ತಲ್ಲ? ಈ ಥರದ ಒಂದು ಲಕ್ಷಣ ಇದ್ದಿದ್ದೇ ಆದಲ್ಲಿ ಅದಕ್ಕೆ ನಿಮಿರು ದೌರ್ಬಲ್ಯತೆ ಅಂತ ಹೇಳ್ತಾರೆ. ಇದು ನಿರುಕ್ತಿ ಆಯಿತು. ನೆಕ್ಸ್ಟ್, ಕಾರಣ ಏನು? ಇದಕ್ಕೆ ಹಲವಾರು ಕಾರಣ ವೀಕ್ಷಕರೇ. ನೋಡಿ, ನಾವು ಅಥವಾ ನೀವು ಏನು ಅನ್ಕೊಂಡಿದ್ದೀರಿ ಅಂತಂದರೆ, ಲೈಂಗಿಕ ಶಕ್ತಿ ಇರುವುದು 2 ತೊಡೆಗಳ ಮಧ್ಯ ಅಂತ ಅನ್ಕೊಂಡಿದ್ದೀರ. ಅದು ತಪ್ಪು. ಲೈಂಗಿಕ ಶಕ್ತಿ 2 ತೊಡೆಗಳ ಮಧ್ಯ ಅಲ್ಲ ಇರೋದು, 2 ಕಿವಿಗಳ ಮಧ್ಯ. 2 ಕಿವಿಗಳ ಮಧ್ಯೆ ಏನಿದೆ? ಬ್ರೈನ್ ಇದೆ. ಲೈಂಗಿಕ ಶಕ್ತಿ ಬ್ರೈನ್ನಲ್ಲೂ ಇರೋದು ವೀಕ್ಷಕರೇ. ಬ್ರೈನು ಮೆಂಟಲಿ ಕಾಮ್ ಇದ್ರಿ, ಮೆಂಟಲಿ ಸ್ಯಾಟಿಸ್ಫೈಡ್ ಇದ್ರಿ, ಮೆಂಟಲಿ ತೃಪ್ತಿಕರವಾಗಿದ್ರಿ, ಮೆಂಟಲಿ ಪೀಸ್ಫುಲ್ ಆಗಿದ್ರಿ ಅಂದರೆ ಮಾತ್ರ ಇಲ್ಲಿ ಮೈನ್ ಸ್ವಿಚ್ ಇರೋದು. 2 ತೊಡೆಗಳ ಮಧ್ಯೆ ಜನನಾಂಗ ಮಾತ್ರ ಇರೋದು. ಅದನ್ನು ಕಂಟ್ರೋಲ್ ಮಾಡುವಂತಹ ಕೆಪಾಸಿಟಿ ಇರೋದು ಬ್ರೈನಿಗೆ. 2 ಕಿವಿಗಳ ಮಧ್ಯೆ ಲೈಂಗಿಕತೆ ಇರೋದು. 2 ತೊಡೆಗಳ ಮಧ್ಯೆ ಕೇವಲ ಲೈಂಗಿಕತೆಗೆ ಬಳಸುವಂತಹ ಅಂಗ ಇದೆ ಮಾತ್ರ. ಅದನ್ನು ಕಂಟ್ರೋಲ್ ಮಾಡೋದು ಮೈಂಡು. ನೀವು ಬೇಕಾದ ತಿನ್ರಿ, ಚಿಕನ್ನು, ಮಟನ್ನು, ಎಗ್ಗು, ಅದು ಇದು ಏನೇನೋ ಆನ್ಲೈನ್ ತರಿಸ್ಕೊಂಡು ಬೇಕಾದ ತಿನ್ರಿ. ನಿಮಿರು ದೌರ್ಬಲ್ಯತೆ ಅದರಿಂದ ಖಂಡಿತವಾಗಿ ಗುಣ ಆಗಲ್ಲ. ಎಲ್ಲಿಯವರೆಗೆ ನಿಮ್ಮ ಬ್ರೈನು, ನಿಮ್ಮ ಮಸ್ತಿಷ್ಕ, ನಿಮ್ಮ ಮನಸ್ಸು ಪ್ರಸನ್ನ ಆತ್ಮ ಇಂದ್ರಿಯ ಮನಶ್ಚ ಸ್ವಸ್ಥ ಇತ್ಯಭಿಧೀಯತೆ ಆಗೋದಿಲ್ವೋ ಅಲ್ಲಿವರೆಗೂ. ನಿಮ್ಮ ಮನಸ್ಸು ಎಲ್ಲಿವರೆಗೂ ಪ್ರಸನ್ನವಾಗಿರಲ್ಲ, ನಿಮ್ಮ ಮನಸ್ಸು, ನಿಮ್ಮ ಆತ್ಮ ತೃಪ್ತಿಕರವಾಗಿರಲ್ಲ, ಇಂದ್ರಿಯಗಳು ಸಂತುಷ್ಟವಾಗಿರಲ್ಲ, ಅಲ್ಲಿಯವರೆಗೂ ನಿಮಗೆ ನಿಮಿರು ದೌರ್ಬಲ್ಯತೆ ವಾಸಿ ಮಾಡಲಿಕ್ಕೆ ಖಂಡಿತವಾಗೂ ಪ್ರಪಂಚದ ಯಾವುದೇ ವೈದ್ಯರಿಂದನೂ ವಾಸಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇದನ್ನ ಬರೆದಿಟ್ಕೊಂಬಿಡಿ. ಸೊ ಮೊಟ್ಟ ಮೊದಲನೆಯದು ಮಾಡಬೇಕಾಗಿರೋಂಥದ್ದು, ಪ್ರಸನ್ನ ಆತ್ಮ ಇಂದ್ರಿಯ ಮನಶ್ಚ ಸ್ವಸ್ಥ ಇತ್ಯಭಿಧೀಯತೆ. ಮನಸ್ಸನ್ನ ಪ್ರಸನ್ನ, ಆತ್ಮವನ್ನ ತೃಪ್ತಿ, ಇಂದ್ರಿಯಗಳನ್ನು ಸಂತುಷ್ಟಗೊಳಿಸಿದಾಗ ಮಾತ್ರ ಇದು ಸಾಧ್ಯ. ನೀವು ಮದುವೆ ಆಗಿರೋಂಥವ್ರು ಟೆಸ್ಟ್ ಮಾಡ್ಬೋದು. ಸಿಕ್ಕಾಪಟ್ಟೆ ಆಫೀಸಿನ ಟೆನ್ಷನ್ಗಳನ್ನು, ಏನೇನೋ ವರೀಸ್ಗಳನ್ನು ತೊಗೊಂಬಂದ್ಬಿಟ್ಟು ಲೈಂಗಿಕತೆ ನಡೆಸಲಿಕ್ಕೆ ಹೋದರೆ ಬರ್ತದ ಅದು? ಆಗ್ತದ? ಅದು ಅಸಾಧ್ಯ. ಯಾವಾಗ ತೃಪ್ತಿಕರ ಮನಸ್ಸಿರ್ತದೆ, ಶಾಂತವಾಗಿರ್ತೀರಿ, ಮನಸ್ಸಿಗೆ ಖುಷಿ ಇರ್ತದೆ, ಆವಾಗ ಮಾತ್ರ ಆ ಒಂದು ಕ್ರಿಯೆಯಲ್ಲಿ ತೊಡಗಲಿಕ್ಕೆ ಸಾಧ್ಯ. ಗೊತ್ತಾಯ್ತಲ್ಲ? ಅದ್ರ ಜೊತೆಗೆ ಇನ್ನೂ ಹಲವಾರು ಕಾರಣಗಳಿದೆ. ಇನ್ನೂ ಹಲವಾರು ಕಾರಣಗಳಲ್ಲಿ ರಕ್ತದಲ್ಲಿ ಕೊಬ್ಬಿನಾಂಶ ಜಾಸ್ತಿಯಾಗಿ ಅಥವಾ ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ ಆ ಒಂದು ಲಿಂಗಕ್ಕೆ, ಆ ಒಂದು ಅಂಗಕ್ಕೆ ಒಂದು ವೇಳೆ ರಕ್ತ ಸಂಚಾರ ಆಗದೇ ಇದ್ರೂ ಕೂಡ ನಿಮಿರು ದೌರ್ಬಲ್ಯತೆ ಆಗುವಂತಹ ಸಾಧ್ಯತೆ. ಇಂಥ ಪರಿಸ್ಥಿತಿಯಲ್ಲಿ ನೀವು ಕೆಲವು ಮನೆಮದ್ದುಗಳನ್ನು ಮಾಡ್ಕೋಬಹುದು. ಆ ಮನೆಮದ್ದುಗಳಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರುವಂತಹ ಒಂದು ದ್ರವ್ಯ ಬಾದಾಮಿ. ಬಾದಾಮಿಯನ್ನು ಹೆಂಗೆ ಉಪಯೋಗ ಮಾಡುವುದು, ಬಾದಾಮಿ ಹೆಂಗೆ ಇದರಲ್ಲಿ ಕೆಲಸ ಮಾಡ್ತದೆ, ಬಾದಾಮಿಯನ್ನು ಎಷ್ಟು ತಗೋಬೇಕು, ಯಾವಾಗ ತಗೋಬೇಕು, ಯಾರು ತಗೋಬೇಕು, ಯಾರು ತಗೋಬಾರದು ಅನ್ನೋದನ್ನು ಕೂಲಂಕುಷವಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಬಾದಾಮಿ ಇಟ್ ಈಸ್ ಹ್ಯಾವಿಂಗ್ ಫೈಬರ್ ಕ್ವಾಲಿಟಿ. ಫೈಬರ್ಸನ್ನು ಇದರಲ್ಲಿ ಹೊಂದಿದೆ. ಫೈಬರ್ಸಲ್ಲಿ 2 ವಿಧ: ವಾಟರ್ ಸಾಲ್ಯುಬಲ್ ಫೈಬರ್, ವಾಟರ್ ಇನ್ಸಾಲ್ಯುಬಲ್ ಫೈಬರ್. ಮೂಲಂಗಿ, ಜವಳಿಕಾಯಿ, ಬೀನ್ಸು ಈ ಥರದ ಒಂದು ತರಕಾರಿಗಳಲ್ಲಿ ಇನ್ಸಾಲ್ಯುಬಲ್ ಫೈಬರ್ಸ್ ಇದೆ. ಇನ್ಸಾಲ್ಯುಬಲ್ ಫೈಬರ್ಸನ್ನು ತಿಂದಿದ್ದೇ ಆದಲ್ಲಿ ನಮಗೆ ಮಲ ವಿಸರ್ಜನೆ ಆಗಲಿಕ್ಕೆ, ದೇಹದಲ್ಲಿರುವಂತಹ ಸ್ಥೂಲ ಮಲವನ್ನು ಹೊರಗೆ ಹಾಕಲಿಕ್ಕೆ, ಮಲದ ರೂಪದಲ್ಲಿ, ತ್ಯಾಜ್ಯ ರೂಪದಲ್ಲಿ ಉದದ್ವಾರದ ಮುಖಾಂತರ ಹೊರಗೆ ಹಾಕಲಿಕ್ಕೆ ಹೆಲ್ಪ್ ಮಾಡ್ತದೆ. ಯಾವುದು? ವಾಟರ್ ಇನ್ಸಾಲ್ಯುಬಲ್ ಫೈಬರ್. ಆದರೆ ಈ ಬಾದಾಮಿಯಲ್ಲಿ ವಾಟರ್ ಸಾಲ್ಯುಬಲ್ ಫೈಬರ್ಸ್ ಇದೆ. ಈ ವಾಟರ್ ಸಾಲ್ಯುಬಲ್ ಫೈಬರ್ಸ್ ಹೇಗೆ ಹೆಲ್ಪ್ ಮಾಡ್ತದೆ ಅಂತಂದರೆ, ರಕ್ತ ಸಂಚಾರವನ್ನು ಸರಾಗವಾಗಿ ಸಣ್ಣ ಸಣ್ಣ ನಳಿಕೆಗಳಲ್ಲೂ ಕೂಡ, ಸಣ್ಣ ಸಣ್ಣ ಆರ್ಟ್ರೀಸಲ್ಲಿ, ವೆಸಲ್ಸಲ್ಲಿ, ನರ್ವ್ಸಲ್ಲಿ ಸರಾಗವಾಗಿ ರಕ್ತ ಸಂಚಾರ ಆಗಲಿಕ್ಕೆ ಹೆಲ್ಪ್ ಮಾಡ್ತದೆ. ಹಾಗಾಗಿ
ಈ ವಾಟರ್ ಸಾಲ್ಯುಬಲ್ ಫೈಬರ್ಸನ್ನು ಹೊಂದಿರುವಂತಹ ಬಾದಾಮಿಯನ್ನು ಉಪಯೋಗ ಮಾಡೋದ್ರಿಂದ ಆ ಲಿಂಗಕ್ಕೆ ರಕ್ತ ಸಂಚಾರ ಸರಾಗವಾಗಿ ಆಗಿ ಅಲ್ಲಿ ಪೋಷಣೆಯನ್ನು ಕೊಡಲ್ಪಟ್ಟು ಅಲ್ಲಿ ಲಿಂಗ ನಿಮರುವಿಕೆ ಆಗುವುದರಲ್ಲಿ ಯಾವುದೇ ರೀತಿಯ ಅಡ್ಡಿ ಆತಂಕ ಆಗದ ಹಾಗೆ ಅದು ನೋಡ್ಕೊಳ್ತದೆ. ಗೊತ್ತಾಯ್ತಲ್ಲ? ನಾನು ಸುಮ್ಮನೆ ಬಾದಾಮಿ ತಿಂದುಬಿಡ್ರಿ ಅಂದ ತಕ್ಷಣ ಸುಮ್ಮನೆ ತಿಂದುಬಿಡೋದಲ್ಲ ಕೇಜ್ ಗಟ್ಟಲೆ. ನಾನು ಡಾಕ್ಟ್ರೇ ಆಗಿರ್ಬೋದು, ನಾನು ಕ್ವಾಲಿಫೈಡ್ ಪರ್ಸನ್ನೇ ಆಗಿರ್ಬೋದು, ನಾನು ಹೇಳಿದ ಮಾತ್ರಕ್ಕೆ ನೀವು ಒಪ್ಪಿಬಿಡಬಾರದು. ಅದರ ಹಿಂದೆ ಇರುವಂತಹ ಸತ್ಯಾಂಶತೆ, ಅದರ ಹಿಂದೆ ಇರುವಂತಹ ಸೈನ್ಸ್ ವಿಜ್ಞಾನವನ್ನು ಎಕ್ಸ್ಪ್ಲೇನ್ ಮಾಡಬೇಕು ನಾನು. ಆ ಮಾಡಿದ್ದು ತಮಗೆ ಸರಿ ಅಂತ ಅನಿಸ್ಬೇಕು. ಆಮೇಲೆ ಮಾತ್ರ ತಾವು ಉಪಯೋಗ ಮಾಡಬೇಕು. ಅದು ನಾನೇ ಹೇಳಿದರೆ ಆಗಲಿ ಅಥವಾ ಯಾರೇ ಪ್ರಪಂಚದಾಗ ಹೇಳಿದ್ರು ಅದು ಕೂಡ ನಿಮ್ಮ ವಿವೇಚನೆಯನ್ನು ಮಾಡಿ ನಿರ್ಧಾರವನ್ನು ತಗೋಬೇಕು. ಗೊತ್ತಾಯ್ತಲ್ಲ? ಬಾದಾಮಿಯನ್ನು ಉಪಯೋಗ ಮಾಡೋದ್ರಿಂದ ಏನಾಗ್ತದೆ, ಹೆಂಗೆ ಕೆಲಸ ಮಾಡ್ತದೆ. ಎಷ್ಟು 10 ಬಾದಾಮಿಯನ್ನು ರಾತ್ರಿ ನೀರಿನಲ್ಲಿ ನೆನೆಸಿಡಿ. ಬೆಳಗ್ಗೆ ನೆಂದಿರ್ತದೆ. ಬೆಳಗ್ಗೆ ಎದ್ದ ತಕ್ಷಣ ನೆನೆಸಿ ಇಟ್ಟಿರುವಂತಹ ಬಾದಾಮಿಯನ್ನು ಚೆನ್ನಾಗಿ ನುಣ್ಣಗೆ ಜಗದು ಪೇಸ್ಟ್, ಬಾಯಲ್ಲೇ ಪೇಸ್ಟ್ ಆಗಬೇಕು. ಆಮೇಲೆ ತಿನ್ನಿ. ಗೊತ್ತಾಯ್ತಲ್ಲ ಎಷ್ಟು ತಿನ್ಬೇಕು ಅಂತ? ತಿನ್ರಿ ಅಂದ ತಕ್ಷಣಕ್ಕೆ, ಒಳ್ಳೆಯದು ಅಂತ ಅಂದ ತಕ್ಷಣಕ್ಕೆ ದಿನಕ್ಕೆ 1 ಕೆಜಿ ತಿನ್ನೋದಲ್ಲ. ಈ ಪ್ರಮಾಣದಲ್ಲಿ ತಿನ್ನಬೇಕು. ಯಾರು ತಿನ್ನಬೇಕು? ಯಾರು ಬ್ರಹ್ಮಚರ್ಯ ವ್ರತವನ್ನು ಪಾಲನೆ ಮಾಡ್ತಾ ಇರ್ತಾರೆ ಅವರು ಕಡಿಮೆ ತಗೊಳ್ಳಿ. ಯಾರು ಗೃಹಸ್ಥಾಶ್ರಮದಲ್ಲಿದ್ದಾರೆ ಅವರು ಜಾಸ್ತಿ ತಗೊಳ್ಳಿ. ಯಾರು ವೃದ್ಧಾಶ್ರಮದಲ್ಲಿದ್ದಾರೆ ಅವರು ಕಡಿಮೆ ತಗೊಳ್ಳಿ. ಅಂದರೆ ಯಾಕೆ? ಬ್ರಹ್ಮಚರ್ಯ ಆಶ್ರಮದಲ್ಲಿ ಅವನು ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು ಅಂದರೆ ಅವನಿಗೆ ಕಾಮ ಕೆರಳಬಾರದು, ಉತ್ತೇಜನಕ್ಕೆ ಒಳಗಾಗಬಾರದು. ಏಕೆ ಅಂದರೆ ಅವನ ಮನಸ್ಸು ವಿದ್ಯಾಭ್ಯಾಸದ ಕಡೆಗೆ ಇರಬೇಕು. ಹಾಗಾಗಿ ಈ ಥರ ಕಾಮವನ್ನು ಕೆರಳಿಸುವಂತಹ, ಉತ್ತೇಜನಕ್ಕೆ ಈಡು ಮಾಡುವಂತಹ ದ್ರವ್ಯಗಳು ವರ್ಜ್ಯ ಬ್ರಹ್ಮಚರ್ಯ ಆಶ್ರಮದಲ್ಲಿ. ಅಂದರೆ ಎಲ್ಲಿಯವರೆಗೂ? 20 ವಯಸ್ಸಿನವರೆಗೂ. ಆದರೆ ಯುವಕರು ಇದನ್ನು ಹೆಚ್ಚಾಗಿ ತಗೊಳ್ಳಿ. ಯಾರು? ಗೃಹಸ್ಥಾಶ್ರಮದಲ್ಲಿರುವಂಥವರು ಇದನ್ನು ಹೆಚ್ಚಾಗಿ ತಗೊಳ್ಳಿ. ಗೃಹಸ್ಥಾಶ್ರಮದಲ್ಲಿರುವಂತಹವರು ವೈವಾಹಿಕ ಜೀವನವನ್ನು ನಡೆಸಬೇಕಾಗ್ತದೆ. ಹಾಗಾಗಿ ಅವರಿಗೆ ಅವಶ್ಯಕತೆ ಇರ್ತದೆ. ಹಾಗಾಗಿ ಇದನ್ನು ಹೆಚ್ಚಾಗಿ ತಗೋಬೇಕು. ವೃದ್ಧಾಪ್ಯದಲ್ಲಿ ಮತ್ತೆ ವಾನಪ್ರಸ್ಥಾಶ್ರಮ 60-70 ವಯಸ್ಸಿನ ನಂತರ ಮತ್ತೆ ಕಾಡಿಗೆ ಹೋಗ್ತಾರೆ. ಅವರು ಹರಹರ ಶಿವ ಅಂತ ಭಗವಂತನ ನೆನಪಿನಲ್ಲಿ ತಮ್ಮ ಜೀವನವನ್ನು ಕಳೆಯಬೇಕಾಗ್ತದೆ. ಅವರು ಮತ್ತೆ ಕಡಿಮೆಯನ್ನು ಉಪಯೋಗ ಮಾಡಬೇಕು. ಇದನ್ನು ಕಾಮೋತ್ತೇಜಕ ದ್ರವ್ಯಗಳನ್ನು ಕಡಿಮೆ ಉಪಯೋಗ ಮಾಡಬೇಕು. ಈ ಥರ ಯಾವ ಯಾವ ವಯಸ್ಸಿನಲ್ಲಿ ಎಷ್ಟೆಷ್ಟು ಹೇಗೆ ಅನ್ನೋದನ್ನ ತಿಳ್ಕೊಂಡು ನೀವು ಪ್ರಯೋಜನ ಮಾಡಿದ್ದೇ ಆದಲ್ಲಿ ಖಂಡಿತವಾಗಿಯೂ ಇದು ಫಲಪ್ರದ. ಇಷ್ಟೆಲ್ಲ ಮಾಡಿದ್ರೂ ಕೂಡ ನಿಮ್ಮ ನಿಮರು ಕಂಟ್ರೋಲಿಗೆ ಬರ್ತಾ ಇಲ್ವಾ? ವಾಸಿ ಆಗ್ತಾ ಇಲ್ವಾ? ಇದರಿಂದ ಪರಿಹಾರ ಸಿಗ್ತಾ ಇಲ್ವಾ? ನಾನು ಯಾವತ್ತೂ ಕೂಡ ನನ್ನ ಹತ್ರ ಬನ್ನಿ, ನನ್ನ ಹತ್ರ ಮೆಡಿಸಿನ್ ಇದೆ ಅಂತ ನಾನು ಹೇಳಲ್ಲ. ಇದು ಅಡ್ವರ್ಟೈಸ್ ಅಲ್ಲ, ಇದು ಜಾಹೀರಾತು ಅಲ್ಲ. ಇದು ಕೇವಲ ನಿಮ್ಮ ಜ್ಞಾನವನ್ನು ವೃದ್ಧಿಗೊಳಿಸಲಿಕ್ಕೆ ಮಾಹಿತಿ ಕೊಡುವಂತಹ ಒಂದು ಕಾರ್ಯಕ್ರಮ. ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಿ. ಯಾರೇ ಆಯುರ್ವೇದ ವೈದ್ಯರಾಗಿರ್ಬೋದು, ಎಲ್ಲರೂ ಕೂಡ ಗ್ರಂಥಾಧಾರಿತವಾಗಿ ರಾಸಾಯನಿಕ ವಾಜೀಕರಣ ಚಿಕಿತ್ಸೆಗಳಿದೆ. ಹಲವಾರು ದ್ರವ್ಯಗಳಿದೆ, ಹಲವಾರು ಔಷಧಿಗಳಿದೆ. ನಿಮ್ಮ ಪ್ರಕೃತಿಯನ್ನು ಟೆಸ್ಟ್ ಮಾಡಿ, ನಿಮ್ಮ ಪ್ರಕೃತಿಯ ಅನುಸಾರವಾಗಿ, ದೋಷ ಧಾತು ಮಲಗಳ ಅನುಸಾರವಾಗಿ ನಿಮಗೆ ಔಷಧಿಯನ್ನು ತಯಾರು ಮಾಡಿಕೊಟ್ಟಿದ್ದೇ ಆದಲ್ಲಿ ಖಂಡಿತವಾಗೂ ಈ ಒಂದು ನಿಮಿರು ದೌರ್ಬಲ್ಯದ ಸಮಸ್ಯೆಯಿಂದ ಹೊರಬರಲಿಕ್ಕೆ ಅವಕಾಶ ಇದೆ. ಯಾರು ಕೂಡ ಹತಾಶರಾಗುವಂತಹ ಅವಶ್ಯಕತೆ ಇಲ್ಲ. ಇದನ್ನು ಎಲ್ಲರೂ ಕೂಡ, ಎಲ್ಲ ಅಣ್ಣ ತಮ್ಮಂದಿರು ಕೂಡ ಇದನ್ನು ಶೇರ್ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಇದ್ರ ಬಗ್ಗೆ ಮಾಹಿತಿ ಇರಬೇಕಾದ್ದು ಅತ್ಯವಶ್ಯ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರೇ.